ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಚೂಡಿದಾರ್ ಪ್ಯಾಂಟ್ನ ನಾವು ಈಸಿಯಾಗಿ ಯಾವ ರೀತಿ ಕಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚೂಡಿದಾರ್ ಟಾಪನ್ನ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಆದರೆ ಈಗ ಅಳತೆ ಪ್ಯಾಂಟನ್ನು ಇಟ್ಕೊಂಡು ನಾವು ಯಾವ ರೀತಿ ಚೂಡಿದಾರ್ ಪ್ಯಾಂಟನ್ನು ಕಟಿಂಗ್ ಮಾಡ್ಕೋಬೇಕು ಮತ್ತು ಅಳತೆ ಪ್ಯಾಂಟಿಂದ ನಾವು ಯಾವ್ಯಾವ ಮೆಜರ್ಮೆಂಟ್ಸನ್ನು ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ಬಂದು ಡ್ರೆಸ್ ಪೀಸಲ್ಲಿ ಬಂದಿರತಕ್ಕಂಥ ಪ್ಯಾಂಟ್ ಪೀಸು 2 ಮೀಟರ್ಸ್ಗಿಂತ ಸ್ವಲ್ಪ ಹೆಚ್ಚಿಗೆ ಇದೆ. ನೋಡಿ, ಫಸ್ಟು ಯಾವ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ನಾನು ಸ್ಟಾರ್ಟಿಂಗಲ್ಲಿ ಈ ಪ್ಯಾಂಟನ್ನು ಸ್ಟಿಚ್ ಮಾಡಬೇಕು ಅಥವಾ ಕಟಿಂಗ್ ಮಾಡಬೇಕಂದ್ರೆ ಒಂದು ಡೇ ಎಲ್ಲ ಮಾಡ್ತಿದ್ದೆ, ಅಷ್ಟೊಂದು ಕಷ್ಟ ಆಗ್ತಿದ್ದು. ಆದರೆ ಈಗ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಒಂದು ಅರ್ಧ ಗಂಟೆಯಲ್ಲಿ ಮುಗಿಸ್ತೀನಿ. ಫಸ್ಟು ಪ್ಯಾಂಟ್ ಪೀಸನ್ನು ಈ ರೀತಿ 4 ಲೇಯರ್ಸ್ ಆಗಿ ನಾವು ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡಿಂಗ್ಸ್ ಅನ್ನೋದು ನಮ್ಮ ಸೈಡಿಗೆ ಇರಬೇಕು, ಓಪನಿಂಗ್ಸ್ ಅನ್ನೋದು ನೋಡಿ ನಮ್ಗೆ ಅಪೋಸಿಟ್ ಸೈಡ್ ಇರಬೇಕು. ಹಾಗೆ ಇನ್ನೊಂದು ಸೈಡ್ ಫೋಲ್ಡಿಂಗ್ಸ್ ಬರುತ್ತಲ್ವ, ಆ ಫೋಲ್ಡಿಂಗ್ಸ್ ಅನ್ನೋದು ನಮ್ಮ ರೈಟ್ ಸೈಡ್ ಹ್ಯಾಂಡಿಗೆ ಇರಬೇಕು. ನೋಡಿ, ಈ ರೀತಿ ಫೋಲ್ಡಿಂಗ್ಸ್ ಅನ್ನೋದು ನಮ್ಮ ರೈಟ್ ಸೈಡ್ಗೆ ಹ್ಯಾಂಡ್ ಸೈಡ್ ಇರಬೇಕು. ಮತ್ತು ಓಪನಿಂಗ್ಸ್ ಅನ್ನೋದು ನಮ್ಮದು ಲೆಫ್ಟ್ ಸೈಡ್ಗೆ ಇರಬೇಕು. ಇದೇ ರೀತಿಯೇ ನೀವು ಈ ಪ್ಯಾಂಟ್ ಪೀಸನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಇದನ್ನು ಉಲ್ಟಾ ಮಾಡ್ತಿದ್ದೆ. ಅಂದರೆ ಫೋಲ್ಡಿಂಗು ನನ್ನ ಲೆಫ್ಟ್ ಸೈಡ್ಗೆ, ಓಪನಿಂಗ್ಸ್ ಇರೋದು ನನ್ನ ರೈಟ್ ಸೈಡ್ಗೆ ಪ್ಲೇಸ್ ಮಾಡ್ಕೊತಾ ಇದ್ದೆ. ನೀವ್ಯಾರು ಈ ರೀತಿ ಮಿಸ್ಟೇಕ್ ಮಾಡಬೇಡಿ. ನೋಡಿ, ಈಗ ಓಪನಿಂಗ್ ಸೈಡ್ ಏನಿದೆಯೋ ಆ ಸೈಡು ನಾವು ಫಸ್ಟ್ ಈಗ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಅದಕ್ಕೂ ಮೊದಲು ಪ್ಯಾಂಟ್ ಪೀಸನ್ನು ಈ ರೀತಿ ನೀಟಾಗಿ ಸರಿಪಡಿಸ್ಕೊಳ್ಳಿ. ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಅನ್ನೋದು ಇರಕೂಡ್ದು. ನೋಡಿ, ಓಪನಿಂಗ್ ಸೈಡು ಫಸ್ಟ್ ಈ ರೀತಿ ನಾನು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಎಕ್ಸಸ್ ಇರೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನನಗೆ ಕೆಲವೊಂದು ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ, ಅಂದರೆ ಕುರ್ತಿ ಕಟಿಂಗ್ ವೀಡಿಯೋಸ್ನ ಮಾಡಿ ಅಂತ. ಖಂಡಿತವಾಗ್ಲೂ ಈ ಪ್ಯಾಂಟ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ ನಂತರ ನಾನು ಚೂಡಿದಾರ್ ಟಾಪ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ಸ್ಟ್ರೈಟಾಗಿ ಕಟಿಂಗ್ ಮಾಡ್ಕೋಬೇಕು. ಈಗ ಮೆಜರ್ಮೆಂಟ್ ಪ್ಯಾಂಟನ್ನು ನಾವು ತಗೊಂಡು ನೋಡಿ, ಇಪ್ಪು ಪಟ್ಟಿ ಮೇಲ್ಗಡೆ ನಮಗೆ ಅದಿರೋದನ್ನು ನಾವು ಇಪ್ಪು ಪಟ್ಟಿ ಅಂತ ಕರಿತೀವಿ ಅಥವಾ ನೇಪ ಅಂತ ಕರಿತೀವಿ. ಅದನ್ನು ಬಿಟ್ಟು ನೋಡಿ, ನಾವು ಏನು ಪ್ರಿಲ್ಸ್ ಇಟ್ಕೊಂಡಿದ್ದೀವಲ್ಲ ಅಲ್ಲಿಂದ ನಾವು ಈ ರೀತಿ ಬಾಟಮ್ವರೆಗೂ ನಮಗೆ ಲೆಂತ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ನಾವೇನು ಆ ಪ್ರಿಲ್ಸ್ನ ಜಾಯಿನ್ ಮಾಡಿದ್ದೀವಲ್ಲ ಇಪ್ಪು ಪಟ್ಟಿಗೆ, ಅಲ್ಲಿಂದ ಬಾಟಮ್ವರೆಗೂ ನನಗೆ ಲೆಂತ್ ಬಂದು 30.5 ಬರ್ತಿದೆ. ಅದಕ್ಕೆ 1/2 ಇಂಚು ಮೇಲ್ಗಡೆ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಿಕೊಂಡು 31 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮೇಲ್ಗಡೆ ನಮಗೆ ಸ್ಟಿಚಿಂಗಿಗೆ ಮಾರ್ಜಿನ್ ಬೇಕಾಗುತ್ತಲ್ಲೋ ಅದಕ್ಕೆ ಅರ್ಧ ಇಂಚಿನ ಸೇರಿಸ್ಕೊಂಡು 31ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 31 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಕೆಳಗಡೆ ಬಾಟಮಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ವ, ಅದಕ್ಕೆ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಫಸ್ಟು ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು, ಆನಂತರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಲ್ಲ ನೋಡಿ, ಈ ರೀತಿ ಅದಕ್ಕೆ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕ್ಲಾತ್ ಕಡಿಮೆ ಇದೆ ಅಂತಂದರೆ ನೀವು 1.5 ಇಂಚು ತೊಗೊಳ್ಳಿ. ನನ್ನ ಹತ್ರ ಕ್ಲಾತ್ ಜಾಸ್ತಿ ಇರೋದ್ರಿಂದ ನಾನು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ವೇಳೆ ಕಸ್ಟಮರ್ ಏನಾದರೂ ಪ್ಯಾಂಟಲ್ಲಿ ಲೆಂತ್ ಜಾಸ್ತಿ ಇಡಿ ಅಂತ ಹೇಳಿದ್ರು ಕೂಡ ನೀವು ಇಲ್ಲಿ ಲೆಂತನ್ನು ರೈಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಬಾಟಮ್ ಲೂಸ್ ಎಷ್ಟಿದೆ ಅಂತ ಈ ರೀತಿ ಮೆಜರ್ಮೆಂಟ್ ಪ್ಯಾಂಟಿಂದ ಚೆಕ್ ಮಾಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮೆಜರ್ಮೆಂಟ್ ಪ್ಯಾಂಟಿಂದ ನಾವು ಕ್ರಿಸ್ಟಲ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಇಪ್ಪು ಪಟ್ಟಿ ಅಂದರೆ ನಾವು ಜಾಯಿನ್ ಮಾಡಿದ್ದೀವಲ್ಲ ಅಲ್ಲಿಂದ ಕೆಳಗಡೆವರೆಗೂ ಈ ರೀತಿ ನಾವು ಅಳತೆ ಮಾಡ್ಕೊಂಡಾಗ ನನಗೆ 8.5 ಅನ್ನೋದು ಬರ್ತಿದೆ. ನೋಡಿ, ನೀಟಾಗಿ ಈ ರೀತಿ ಚೆಕ್ ಮಾಡ್ಕೋಬೇಕು. ಮೆಜರ್ಮೆಂಟ್ ಟೇಪನ್ನು ಯೂಸ್ ಮಾಡಿಕೊಂಡು ನಮಗೆ ಲೆಂತು 8.5 ಇಂಚ್ ಅನ್ನೋದು ಕ್ರಿಸ್ಟಲ್ ಲೆಂತ್ ಅನ್ನೋದು ನಮಗೆ ಸಿಗ್ತಿದೆ. ಆ 8.5 ಇಂಚಿಗೆ ಕೆಳಗಡೆ ಒಂದು 1/2 ಇಂಚು ಮಾರ್ಜಿನ್ಗೆ ಮತ್ತು ಮೇಲುಗಡೆ ಒಂದು 1/2 ಇಂಚು ಮಾರ್ಜಿನನ್ನು ಸೇರಿಸ್ಕೊಂಡು ನಾನು 9.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ಮಾರ್ಜಿನ್ ಬೇಕಾಗುತ್ತಲ್ವ ನಾವು ಸ್ಟಿಚ್ ಮಾಡಬೇಕಾದ್ರೆ, ಆ ಮಾರ್ಜಿನನ್ನು ಸೇರಿಸ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕು. ಅದನ್ನು ಬಂದು ನಾವು ಈ ಸೈಡ್ ಓಪನಿಂಗ್ ಸೈಡು ನಮಗೆ ಕ್ಲಾತ್ ಎಷ್ಟು ಬಿಡ್ತಿರುತ್ತೋ ಅಲ್ಲಿ ತೊಗೋಬೋದು. ನಿಮಗೆ ಕ್ಲಾತ್ ಎಷ್ಟು ಬಿಡ್ತಿರುತ್ತೋ ಅಷ್ಟನ್ನು ನೀವು ಪ್ಯಾಂಟ್ಗೋಸ್ಕರ ಯೂಸ್ ಮಾಡ್ಕೋಬೋದು. ಈ ಚೂಡಿದಾರ್ ಪ್ಯಾಂಟನ್ನು ಸ್ಟಿಚ್ ಮಾಡೋದಕ್ಕೆ ನೋಡಿ, ಈ ರೀತಿ ಓಪನಿಂಗ್ ಸೈಡು ಈ ರೀತಿ 9.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಳಗಡೆಗೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ನಾನು. ಅಲ್ಲಿಂದ ಒಳಗಡೆಗೆ ನಾವು 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಫಸ್ಟು ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಂದರೆ 4 ಲೇಯರ್ಸು ನಮಗೆ ಈಕ್ವಲ್ ಆಗಿದೆಯಲ್ವ ಅಂತ ಚೆಕ್ ಮಾಡಿಕೊಂಡು ಅಲ್ಲಿಂದ ಒಳಗಡೆಗೆ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಅದರಲ್ಲಿ ನಾವು ಒಂದು ಶೇಪನ್ನು ತೊಗೋಬೇಕು. ಈ ರೀತಿ ನೋಡಿ, ಈ ರೀತಿ ಒಂದು ಶೇಪನ್ನು ತೊಗೋಬೇಕು. ಈಗ ಅಲ್ಲಿಂದ ನಾವು ಕೆಳಗಡೆ ಏನು ಬಾಟಮಲ್ಲಿ ಲೂಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಈ ರೀತಿ ಲೈನನ್ನು ಕನೆಕ್ಟ್ ಮಾಡ್ಕೋಬೇಕು. ಆ 2 ಡಾಟ್ಸ್ ಹತ್ರ ನಾವೀಗ ಒಂದು ಲೈನನ್ನು ಈ ರೀತಿ ಡ್ರಾ ಮಾಡ್ಕೊತಾ ಹೋಗಬೇಕು. ಇದಕ್ಕೆಲ್ಲ ನೀವು ಫ್ರೀ ಹ್ಯಾಂಡಲ್ಲೇ ಮಾಡ್ಕೋಬೋದು, ಯಾವುದೇ ರೀತಿ ಸ್ಕೇಲು ಅದೆಲ್ಲ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಹಾಗೆ ಮಾರ್ಜಿನ್ಗೋಸ್ಕರ ನಾನಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ,
ಈ ರೀತಿ ಡಾಟ್ಸನ್ನು ಇಟ್ಕೊಂಡು ನೋಡಿ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಆ ಲೈನ್ಗೆ ಇದು ಕನೆಕ್ಟ್ ಮಾಡಿಬಿಡ್ಬೇಕು. ಅಲ್ಲಿ ಸಪ್ರೇಟಾಗಿ ನೀವು 1 ಇಂಚನ್ನು ನಾವು ಮಾರ್ಕ್ ಮಾಡೋ ಅಷ್ಟಿಲ್ಲ. ಕೆಳಗಡೆಯಿಂದ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಹೋಗಿ ಮೇಲೆಗಡೆ ಆ ಲೈನ್ಗೆ ನಾವು ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು. ಮತ್ತು ನೀವು ಈ ರೀತಿ ಮಾರ್ಕಿಂಗ್ಸ್ನ ಮಾಡಬೇಕಾದ್ರೆ ಪ್ಯಾಂಟ್ ಪೀಸನ್ನು ಅಂದರೆ ರಾಂಗ್ ಸೈಡಲ್ಲಿ ಪ್ಲೇಸ್ ಮಾಡಿಕೊಂಡು ಮಾರ್ಕಿಂಗ್ಸ್ನ ಮಾಡ್ಕೊಳ್ಳಿ. ಯಾಕಂದರೆ ರೈಟ್ ಸೈಡು ನೀವು ಈ ರೀತಿ ಮಾರ್ಕಿಂಗ್ಸ್ನೆಲ್ಲ ಮಾಡಿದ್ದೀರಂದರೆ ಅದು ನಮಗೆ ಕಾಣಿಸುತ್ತೆ. ಸೊ ಆದಷ್ಟು ರಾಂಗ್ ಸೈಡಲ್ಲಿ ನೀವು ಫ್ಯಾಬ್ರಿಕನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ಮಾರ್ಕಿಂಗ್ಸ್ನ ಮಾಡ್ಕೋಬೇಕಾಗುತ್ತೆ. ಅದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅಂದರೆ ರಾಂಗ್ ಸೈಡ್ ಯಾವುದು ಮತ್ತು ರೈಟ್ ಸೈಡ್ ಯಾವುದು ಅಂತ ಚೆಕ್ ಮಾಡಿಕೊಂಡು ನೀವು ಕ್ಲಾತನ್ನು ಫೋಲ್ಡಿಂಗ್ ಮಾಡೋ ಹಾಗೆ ನೀವು ಚೆಕ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಈಗ ನಾವೇನು ಮಾರ್ಕ್ ಮಾಡಿದ್ದೀವೋ ಅದ್ರ ಪ್ರಕಾರ ನೀಟಾಗಿ ಕಟಿಂಗನ್ನು ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ನೀವು ಹೊಲ್ಕೋಬೋದು ಈ ಪ್ಯಾಂಟು. ನಾವೇನು ಇವಾಗ ಸ್ಟ್ರೈಟ್ ಕಟ್ ಪ್ಯಾಂಟು, ಪಲಾಜೋ ಪ್ಯಾಂಟ್ಸ್ ಇವೆಲ್ಲ ಬರುತ್ತಲ್ಲ, ಅವೆಲ್ಲದಕ್ಕಿಂತ ಈ ಪ್ಯಾಂಟ್ ತುಂಬಾ ಕಂಫರ್ಟಬಲ್ ಅಂತ ನನ್ನ ಪರ್ಸ್ನಲ್ ಫೀಲಿಂಗು. ನೋಡಿ, ಇದನ್ನು ಕಟಿಂಗ್ ಮಾಡಿದ್ದಾಯಿತು. ಈಗ ಉಳಿದಿರೋಂಥ ಲೈನಿಂಗಲ್ಲಿ ನಾವು ನೇಪನ್ನು ಕಟ್ ಮಾಡ್ಕೋಬೇಕು. ಯಾಕೆ ನಾನು ಫೋಲ್ಡಿಂಗ್ ಅನ್ನೋದು ನಮ್ಮ ರೈಟ್ ಸೈಡ್ ಹ್ಯಾಂಡ್ ಸೈಡ್ ಬರೋ ಥರ ಫೋಲ್ಡ್ ಮಾಡ್ಕೋಬೇಕಂದ್ರೆ ನಮಗೆ ನೇಪಾಗೆ ಯಾವುದೇ ರೀತಿ ಪೀಸಸ್ನ ಜಾಯಿನ್ ಮಾಡಿದಿರ ನಮಗೆ ಬಟ್ಟೆ ಅನ್ನೋದು ಸಿಗುತ್ತೆ ಅಂತ. ಅದಕ್ಕೋಸ್ಕರ ನಾವು ಈ ರೀತಿ ಫೋಲ್ಡಿಂಗ್ ಇರೋದು ನಮ್ಮ ರೈಟ್ ಸೈಡ್ಗೆ ಬರೋ ಥರ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಈಗ ನಮಗೆ ನೇಪ ಅನ್ನೋದು ಯಾವುದೇ ರೀತಿ ನಾವು ಪೀಸಸ್ನ ಜಾಯಿನ್ ಮಾಡದೇ ಇರೋ ಥರ ನಮಗೆ ಸಿಗುತ್ತೆ. ಈಗ ಪ್ಯಾಂಟನ್ನು ಈ ರೀತಿ ಅಂದರೆ ಮೆಜರ್ಮೆಂಟ್ ಪ್ಯಾಂಟನ್ನು ಈ ರೀತಿ 4 ಲೇಯರಾಗಿ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನೋಡಿ ನೇಪ ಅನ್ನೋದು ಬಿಡ್ತು ಬಂದು 11 ಇಂಚಸ್ ಅನ್ನೋದಿದೆ. ಈಗ ನಮ್ಮ ಫೋಲ್ಡಿಂಗ್ ಅನ್ನೋದು ನನ್ನ ಸೈಡಿಗಿದೆ. ಈಗ ನನ್ನ ಫೋಲ್ಡಿಂಗ್ ಸೈಡಿಂದ ನಾನು 12.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 12.5 ಇಂಚ್ ಅಂದರೆ ನಮಗೆ ಮೆಜರ್ಮೆಂಟ್ ಪ್ಯಾಂಟಲ್ಲಿರೋದು ಬಂದು 11 ಇಂಚಸ್ಸು. ನಾವು ಇಲ್ಲಿ 4 ಲೇಯರ್ ಮೇಲೆ ನಾನು ಇಲ್ಲಿ 12.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 1.5 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಮಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಂದ್ರೆ ಬ್ಯಾಕು ಮತ್ತು ಫ್ರಂಟ್ ಎರಡನ್ನೂ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ನಮಗೆ ಬೇಕಾಗುತ್ತೆ. ಹಾಗೆ ಈ ನೇಪ ವಿಡ್ತ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ವಿಡ್ತ್ ನಮಗೆ ಸಿಕ್ಕಿದೆ 11 ಇಂಚಸ್ ಅನ್ನೋದು. ಹಾಗೆ ಲೆಂತ್ ಅನ್ನೋದು ನಮಗೆ ಇಲ್ಲಿ 7.5 ಇಂಚ್ ಅನ್ನೋದು ಬರ್ತಿದೆ. ಹಾಗೆ ಮೇಲ್ಗಡೆ ನಾವು ನಾಡನ್ನು ಹತ್ತಿಸ್ಕೊಳ್ಳೋದಕ್ಕೆ ನಮಗೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡಿ ಮೇಲ್ಗಡೆ ಇಲ್ಲಿ ನನಗೆ 4 ಲೇಯರ್ಸ್ಗೆ ಸೆಲ್ವೆಡ್ಜ್ ಅನ್ನೋದು ಇರೋದ್ರಿಂದ ನಾನು 1 ಇಂಚಿಗೆ ಮಾತ್ರ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೊಂದು ವೇಳೆ ಸೆಲ್ವೆಡ್ಜ್ ಅನ್ನೋದು ಇಲ್ಲ ಅಂದರೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನನಗೆ ಸೆಲ್ವೆಡ್ಜ್ ಇರೋದ್ರಿಂದ ನಾನು 1 ಇಂಚಿಗೆ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸೆಲ್ವೆಡ್ಜ್ ಇದ್ದಾಗ ನಾವು ಫೋಲ್ಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ಹಂಗೆ ಒಂದು ಫೋಲ್ಡಲ್ಲಿ ನಾವು ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೋದು. ನನಗಿಲ್ಲಿ ಸೆಲ್ವೆಡ್ಜ್ ಇರೋದ್ರಿಂದ. ನಿಮ್ಗೊಂದು ವೇಳೆ ಸೆಲ್ವೆಡ್ಜ್ ಇಲ್ಲ ಅನ್ನೋದ್ರೆ ನೀವು 1.5 ಇಂಚನ್ನು ನಾಡಾಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಕೂಡ ನೋಡಿ 12.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ವಿಡ್ತು, ನೇಪ ವಿಡ್ತ್ ಅನ್ನೋದು ನಮಗೆ 12.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ ಪ್ಯಾಂಟಲ್ಲಿ ನಮಗೆ ಬಂದಿರೋದು ಬಂದು 11 ಇಂಚಸ್ಸು. ನಾವು ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವು ಏನು ಮೇಲ್ಗಡೆ ನಾಡಾಗೋಸ್ಕರ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಂದ ನೇಪ ಲೆಂತ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಮೆಜರ್ಮೆಂಟ್ ಪ್ಯಾಂಟಿಂದ ಸಿಕ್ಕಿರೋದು ಬಂದು 7.5 ಇಂಚು. ಅದಕ್ಕೆ 1/2 ಇಂಚು ಮಾರ್ಜಿನನ್ನು ಕೆಳಗಡೆ ಆ್ಯಡ್ ಮಾಡಿಕೊಂಡು 8 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡ್ಕೋಬೇಕು ಈ ರೀತಿ. ನೋಡಿ, ಈಗ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನಂಬಿದ್ರು ನಂಬದೇ ಇದ್ದರು, ನಾನು ಸ್ಟಾರ್ಟಿಂಗಲ್ಲಿ ಸ್ಟಿಚಿಂಗನ್ನು ಕಲಿಯುವಾಗ ಈ ಪ್ಯಾಂಟನ್ನು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ಗೆ 1 ಡೇ ಎಲ್ಲ ಮಾಡ್ತಿದ್ದೆ. ನನಗೆ ಯಾವ ರೀತಿ ಫ್ಯಾಬ್ರಿಕ್ನ ಫೋಲ್ಡ್ ಮಾಡ್ಕೋಬೇಕು ಅನ್ನೋದು ಕೂಡ ತುಂಬಾ ಕನ್ಫ್ಯೂಸ್ ಆಗ್ತಾಯಿತ್ತು. ಈಗ ಸ್ವಲ್ಪ ಸ್ಟಿಚ್ ಮಾಡಿ ಎಕ್ಸ್ಪೀರಿಯೆನ್ಸ್ ಬಂದಿರೋದ್ರಿಂದ ನಾನು ನಿಮಗೆ ಈಸಿ ಮೆಥಡ್ಸ್ ಅಂದರೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಿಮಗೆಲ್ಲರಿಗೂ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವು ಮಿಡ್ಲಲ್ಲಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ ಈ ಪೀಸಸ್ನ. 2 ಪೀಸಸ್ ಕೂಡ ನಮಗೆ ಈಕ್ವಲ್ ಆಗಿರಬೇಕು. ನೋಡಿ, ಈ ರೀತಿ ನೋಡಿ, ನಮಗೆ ಸೆಂಟರಲ್ಲಿ ಮಾತ್ರ ಜಾಯಿಂಟ್ಸ್ ಬರುತ್ತೆ. ನಾನು ಹೇಳಿದ ಪ್ರಕಾರ ನೀವು ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡ್ರೆ, ನೀವು ಒಂದು ವೇಳೆ ಫ್ಯಾಬ್ರಿಕ್ನ ಸರಿಯಾಗಿ ಫೋಲ್ಡ್ ಮಾಡ್ಕೊಂಡಿಲ್ಲ ಅಂದರೆ ನೀವು ನೇಪಾಗೆ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಪ್ಯಾಂಟಿಗೂ ಕೂಡ ಮಿಡ್ಲಲ್ಲಿ ನಾವು ಫೋಲ್ಡಿಂಗ್ ಸೈಡು ಒಂದು ಟಕ್ಸನ್ನು ಇಟ್ಕೋಬೇಕು. ಹಾಗೆ ಕೆಳಗಡೆ ಬಾಟಮ್ ಮಾತ್ರ ನಾವು ಏನು 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀವೋ ಅಲ್ಲೂ ಕೂಡ ಒಂದು ಟಕ್ಸನ್ನು ಇಟ್ಕೋಬೇಕು. ಈ ರೀತಿ ಟಕ್ಸ್ ಇಟ್ಕೊಳ್ಳೋ ಉದ್ದೇಶ ಏನಂದರೆ ನಿಮಗೆ ಸ್ಟಿಚ್ ಮಾಡುವಾಗ ಇವೆಲ್ಲ ಯೂಸ್ ಆಗುತ್ತೆ. ಈಗ ಉಳಿದಿರೋಂಥ ಪ್ಯಾಂಟ್ ಪೀಸಲ್ಲಿ ಫಸ್ಟ್ ನಾವು ನಾಡಾಗೋಸ್ಕರ ಕಟಿಂಗನ್ನು ಮಾಡ್ಕೋಬೇಕು. ಅಂದರೆ ನಾಡ ಸ್ಟಿಚ್ ಮಾಡಬೇಕಲ್ವ ಪ್ಯಾಂಟಿಗೆ, ಆ ನಾಡನ್ನು ಸ್ಟಿಚ್ ಮಾಡೋದಕ್ಕೆ ಉಳಿದಿರೋಂಥ ಪ್ಯಾಂಟಲ್ಲಿ ನಾವು 1 ಇಂಚ್ ಇರೋ ಥರ ಒಂದು ಪೀಸಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನನಗೆ ಸೆಲ್ವೆಡ್ಜ್ ಅನ್ನೋದು ಇದೆ ಈ ಸೈಡು ಕೂಡ, ಅದಕ್ಕೋಸ್ಕರ ನಾನು 1 ಇಂಚು ಪೀಸಸ್ನ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಆ ಪೀಸಸ್ನೆಲ್ಲ ಈ ರೀತಿ ಜಾಯಿನ್ ಮಾಡಿಕೊಂಡು ನಾವು ನೀಟಾಗಿ ನಾಡನ್ನು ಸ್ಟಿಚ್ ಮಾಡ್ಕೋಬೇಕು.
ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಸ್ಟ್ರೈಟಾಗಿರೋ ಥರ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಬಿಡಿ. ಕಟ್ ಮಾಡಿಕೊಂಡು ನೀಟಾಗಿ ಇದನ್ನು ಫೋಲ್ಡು ಮಾಡಿಕೊಂಡು ನಾವು ನಾಡನ್ನು ರೆಡಿ ಮಾಡ್ಕೋಬೇಕು. ಒಂದು ಸೈಡು ನಮಗೆ ಸೆಲ್ವೆಡ್ಜ್ ಅನ್ನೋದಿದೆ ನೋಡಿ. ಫಸ್ಟು ಸೆಲ್ವೆಡ್ಜ್ ಇಲ್ಲದೇ ಇರೋದನ್ನು ಫೋಲ್ಡ್ ಮಾಡಿಕೊಂಡು ಆನಂತರ ಸೆಲ್ವೆಡ್ಜ್ ಇರೋವಂಥದ್ದನ್ನು ಅದರ ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ವಿಡಿಯೋ ಫಾಸ್ಟಾಗಿ ಮಾಡಿದ್ರೆ ಕೆಲವರಿಗೆ ಅರ್ಥ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಲೋಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ, ತೋರಿಸ್ಕೊಡ್ತಾ ಇದ್ದೀನಿ ಕೂಡ ಸ್ವಲ್ಪ ಸ್ಲೋ ಆಗಿ. ನೋಡಿ, ಈ ರೀತಿ ನಾಡನ್ನು ನಾವು ಪೂರ್ತಿ ಎಂಡ್ವರೆಗೂ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈಗ ಫಸ್ಟ್ ನೇಪಾನ ಅಂದರೆ ಹಿಪ್ಪು ಪಟ್ಟಿನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಮಗೆ ಹಿಪ್ಪು ಪಟ್ಟಿ ಅನ್ನೋದು 2 ಲೇಯರ್ಸು ಬಂದಿರುತ್ತಲ್ವ, 2 ಪಟ್ಟಿಗಳ ಅದನ್ನು ಈ ರೀತಿ ಫಸ್ಟು ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡುವಾಗ ರೈಟ್ ಸೈಡು ರಾಂಗ್ ಸೈಡ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ರೈಟ್ ಸೈಡು ಒಂದಕ್ಕೊಂದು ಆಪೋಸಿಟ್ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. 1.25 ಇಂಚಿಗೆ ನಾನು ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ರೈಟ್ ಸೈಡು ಆಪೋಸಿಟ್ ಇರೋ ಥರ ಸ್ಟಿಚ್ಚನ್ನು ಹಾಕೋಬೇಕು. ಈಗ ಇದನ್ನು ಓಪನ್ ಮಾಡಿಕೊಂಡು ನೋಡಿ, ಫಸ್ಟು ನೈಲಿಂದ ಈ ರೀತಿ ರಬ್ ಮಾಡ್ಕೊಳ್ಳಿ. ಈಗ ನಮಗೇನು ಆ 2 ಪಾರ್ಟ್ಸ್ ಇರುತ್ತಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಮಗೇನು 1.25 ಇಂಚ್ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ವ, ಆ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು 2 ಸೈಡು ನಾವು ಇದೇ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ಒಂದು ಜಾಯಿಂಟ್ ಅನ್ನೋದು ನಮಗೆ ಬ್ಯಾಕ್ ಸೈಡ್ ಇರುತ್ತೆ, ಇನ್ನೊಂದು ಜಾಯಿಂಟ್ ಅನ್ನೋದು ನಮಗೆ ಫ್ರಂಟ್ ಸೈಡ್ ಬರುತ್ತೆ. ಇದು ಈಗ ಸೇಮ್ ನಾವು ನೋಡಿ ನಮಗೆ ಈ ರೀತಿ ಕಾಣಿಸುತ್ತೆ. ಈಗ ಇನ್ನೊಂದು ಸೈಡ್ ಕೂಡ ನಾವು ಇದೇ ರೀತಿಯೇ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಇದು ಬ್ಯಾಕ್ ಸೈಡ್ಗೆ ಹೋಗುತ್ತೆ ಈಗ ನಾವು ಸ್ಟಿಚ್ ಮಾಡಿರೋದು. ಇನ್ನೊಂದು ಸೈಡು ಬಂದಾಗ ನಾವು ಫ್ರಂಟ್ ಸೈಡ್ ಬರುತ್ತಲ್ವ, ಅದನ್ನು ಯಾವ ರೀತಿ ಸ್ಟಿಚ್ ಹಾಕ್ಕೋಬೇಕಂದ್ರೆ ನಮಗೆ ಫ್ರಂಟ್ ಸೈಡು ಸ್ವಲ್ಪ ಸ್ಲಿಟ್ ಬೇಕಾಗುತ್ತೆ, ಅಂದರೆ ಓಪನ್ ಬೇಕಾಗುತ್ತೆ. ನಾವು ನಾಡನ್ನು ಹತ್ಸ್ಕೊಳ್ಳೋದಕ್ಕೆ ನಮಗೆ ಓಪನ್ ಬೇಕಾಗುತ್ತೆ. ಸೊ ಅಲ್ಲಿಂದ 2 ಇಂಚಸ್ಗೆ ನಾನಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು 2 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು 2 ಇಂಚಸ್ನ ಬಿಟ್ಟು ಅಲ್ಲಿಂದ ಕೆಳಗಡೆಗೆ ನೀವು 1.25 ಇಂಚಿಗೆ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. 1.25 ಮಾರ್ಜಿನನ್ನು ಬಿಟ್ಟು ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನು 1 ಇಂಚು ಮೇಲ್ಗಡೆ ಬಿಟ್ಟಿದ್ದೀನಿ, ನೀವು 2 ಇಂಚಸ್ನ ಬಿಟ್ಕೊಳ್ಳಿ. ನೋಡಿ, 2 ಇಂಚಸ್ ಈ ರೀತಿ ಓಪನ್ ಬಿಟ್ಟು ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಂತರ ಸೇಮ್ ಇದನ್ನು ಈ ರೀತಿ ಓಪನ್ ಮಾಡ್ಕೊಂಡು ನೈಲಿಂದ ರಬ್ ಮಾಡಿಕೊಂಡು ಇದನ್ನು ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಲ್ಲಿ ಏನು ಆ ಸ್ಲಿಟ್ ಹತ್ರ ನಾನು 1 ಇಂಚ್ ಬಿಟ್ಟಿದ್ದೀನೋ ಅಲ್ಲಿ ನೀವು 2 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಎರಡೂ ಸೈಡು ಇದೇ ರೀತಿ ಈಕ್ವಲ್ ಆಗಿರೋ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ನಾವೇನು ನಾಡನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೆ ಅಂದರೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ, ಈಗ ಅದನ್ನು ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ನೀವೇನಾದರೂ 1.25 ಇಂಚು ನಿಮಗೇನಾದರೂ ಮೇಲ್ಗಡೆ ಸೆಲ್ವೆಡ್ಜ್ ಅನ್ನೋದು ಇಲ್ಲ ಅಂದಾಗ ನೀವು 1.25 ಇಂಚು ಮಾರ್ಕ್ ಮಾಡ್ಕೊಂಡಿರ್ತೀರ. ಫಸ್ಟು 1/2 ಇಂಚಿಗೆ ಒಂದು ಫೋಲ್ಡಿಂಗನ್ನು ಹಾಕ್ಕೊಂಡು ಸ್ಟಿಚ್ ಮಾಡಿ, ಆನಂತರ 1 ಇಂಚಿಗೆ ಈ ರೀತಿ ಫೋಲ್ಡನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊತ ಹೋಗಬೇಕು. ನನಗಿಲ್ಲಿ ಒಂದು ಸೈಡು ಸೆಲ್ವೆಡ್ಜ್ ಅನ್ನೋದು ಇರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿ ಫೋಲ್ಡಿಂಗನ್ನು ಮಾಡ್ತಾಯಿಲ್ಲ, ಡೈರೆಕ್ಟ್ ಆಗಿ 1 ಇಂಚಿಗೆ ಫೋಲ್ಡಿಂಗನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕೊನೆಯವರೆಗೂ ಸ್ಟಾರ್ಟಿಂಗಿಂದ ಕೊನೆಯವರೆಗೂ 1 ಇಂಚು ಮಾರ್ಜಿನ್ ಇರೋ ಥರ ನೀವು ಈ ನಾಡನ್ನು ಹತ್ಸ್ಕೊಳ್ಳೋದಕ್ಕೆ ನಾವು ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಆದಷ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಸಿಂಗಲ್ ಸ್ಟಿಚ್ಚು ಜಾಸ್ತಿ ಪ್ರಿಫರ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಸ್ಟಿಚ್ಚುಗಳ ಹತ್ರ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ನೀವು ಕಟಿಂಗ್ ಮಾಡಿಕೊಂಡ್ರೆ ನಿಮಗೆಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಈಗ ನಮಗೆ ನೇಪ ಅನ್ನೋದು ರೆಡಿ ಆಯಿತು, ಅಂದರೆ ಹಿಪ್ಪು ಪಟ್ಟಿ ಅನ್ನೋದು ರೆಡಿ ಆಯಿತು. ಈಗ ನೀಟಾಗಿ ಇದನ್ನು ಪ್ಲೇಸ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಚೆಕ್ ಮಾಡಿಕೊಂಡು, ಒಂದು ವೇಳೆ ನಮಗೆ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟಾಗಿ ಕಟ್ಟಿಂಗನ್ನು ಮಾಡ್ಕೋಬೇಕು. ನೋಡಿ, ಈ ರೀತಿ ನನಗೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇರೋದ್ರಿಂದ ನಾನು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಬಾಟಮನ್ನು ರೆಡಿ ಮಾಡ್ಕೋಬೇಕು. ಹಾಗೆ ಈ ಸೈಡ್ಸಲ್ಲಿ ನಮಗೆ ಈಕ್ವಲ್ಲಾಗಿ ಬಂದಿದೆಯಲ್ವ ಅಂತ ಚೆಕ್ ಮಾಡಿಕೊಂಡು ಎರಡನ್ನೂ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಒಂದೊಂದು ಟಕ್ಸನ್ನು ಇಟ್ಕೋಬೇಕು. ಸೈಡ್ ಫೋಲ್ಡಿಂಗ್ಸ್ ಹತ್ರ ಒಂದೊಂದು ಟಕ್ಸನ್ನು ಇಟ್ಕೋಬೇಕು. ಈಗ ಬಾಟಮನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂದರೆ ನೋಡಿ,
ರೈಟ್ ಸೈಡು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ಪ್ಲೇಸ್ ಮಾಡಿಕೊಂಡು ಈ ರೀತಿ ನಾವೇನು ಮಾರ್ಜಿನನ್ನು ತೊಗೊಂಡಿರ್ತೀವಿ ಆ ಮಾರ್ಜಿನ್ 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕುವಾಗ ಕಂಪಲ್ಸರಿ ನೀವು ಚೆಕ್ ಮಾಡ್ಕೋಬೇಕು. ಅಂದರೆ ರೈಟ್ ಸೈಡು ರಾಂಗ್ ಸೈಡು ಫ್ಯಾಬ್ರಿಕ್ ಯಾವುದು ಅಂತ ಚೆಕ್ ಮಾಡಿಕೊಂಡು ರೈಟ್ ಸೈಡ್ ಬರೋ ಥರನೇ ಪ್ಲೇಸ್ ಮಾಡಿಕೊಂಡು ನೀವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಎರಡೂ ಸೈಡು ನಾವು ಈ ಕ್ರಿಸ್ತಾ ಜಾಯಿಂಟನ್ನು ಮಾಡ್ಕೋಬೇಕಾಗುತ್ತೆ ಪ್ಯಾಂಟಿಗೆ ಬಾಟಮಲ್ಲಿ. ನೋಡಿ ಈಗ ಇದನ್ನೇ ರೀತಿ ಓಪನ್ ಮಾಡ್ಕೊಂಡು ನಮಗೆ 2 ಕ್ರಿಸ್ತಾ ಜಾಯಿಂಟ್ಸ್ ಅನ್ನೋದು ಮಿಡ್ಲ್ಗೆ ಬರುತ್ತೆ. ಈಗ ಬಾಟಮಲ್ಲಿ ನಾವು ಕ್ಯಾನ್ವಾಸನ್ನು ಹಾಕಿ ಸ್ಟಿಚ್ ಮಾಡ್ಕೋಬೇಕು. ಪಟ್ಟಿನ ನಾವು ಏನು 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ ಅದಕ್ಕೆ ನಾವು ಕ್ಯಾನ್ವಾಸ್ ಪಟ್ಟಿನ ಹಾಕಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ನನ್ನ ಹತ್ರ ನಾನೊಂದು ಕ್ಯಾನ್ವಾಸನ್ನು ನೆಕ್ಗೆ ಕಟ್ ಮಾಡಿದ್ದೆ, ಆ ಪೀಸ್ ಇತ್ತು, ಅದೇ ಪೀಸನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫೋಲ್ಡಿಂಗಲ್ಲಿ 1 ಇಂಚಿಗೆ ರೀತಿ ಮಾರ್ಕ್ ಮಾಡಿಕೊಂಡು 1 ಇಂಚು ಪಟ್ಟಿನ ಕಟ್ ಮಾಡ್ಕೋಬೇಕು. 1 ಇಂಚ್ ಆದರೂ ತೊಗೋಬೋದು ಅಥವಾ 3/4 ಇಂಚು ಪಟ್ಟಿನಾದರೂ ತೊಗೋಬೋದು. ನಾನಿಲ್ಲಿ 1 ಇಂಚು ಕ್ಯಾನ್ವಾಸ್ ಪಟ್ಟಿನ ತೊಗೋತಾ ಇದ್ದೀನಿ. ನೀವು ಬೇಕಾದರೆ 3/4 ಇಂಚು ಪಟ್ಟಿನ ಯೂಸ್ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಆದರೆ ಬೇಡ, ಅಂದರೆ ಅದಕ್ಕಿಂತ 1.5 ಇಂಚು ಈ ಥರ ತೊಗೊಳ್ಬೇಡಿ. 1 ಇಂಚು ಅಥವಾ 3/4 ಇಂಚು ಸಾಕಾಗುತ್ತೆ ಕೆಳಗಡೆ ಪಟ್ಟಿಗೋಸ್ಕರ. ನಮಗೆ 2 ಲೆಗ್ಸ್ಗೆ ಅಂದರೆ 2 ಲೆಗ್ಸ್ಗೆ ನಮಗೆ ಈ ರೀತಿ ಬಾಟಮನ್ನು ಸ್ಟಿಚ್ ಮಾಡೋದ್ರಿಂದ ನಾನು 2 ಪಟ್ಟಿಗಳನ್ನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಯಾನ್ವಾಸನ್ನು ಈಗ ಜಾಯಿನ್ ಮಾಡ್ಕೋಬೇಕು ಈ ಪೀಸಸ್ನ. ಆದಷ್ಟು ಕ್ಯಾನ್ವಾಸನ್ನು ಯೂಸ್ ಮಾಡಿಕೊಂಡು ನೀವು ಅಲ್ಲಿ ಕೆಳಗಡೆ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಕೆಲವೊಬ್ಬರು ಹಾಗೆ ಡೈರೆಕ್ಟಾಗಿ ಸ್ಟಿಚ್ ಮಾಡಿಬಿಡ್ತಾರೆ. ನೋಡಿ ರಾಂಗ್ ಸೈಡಲ್ಲಿ ಕ್ಯಾನ್ವಾಸನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ. ನೋಡಿ ರಾಂಗ್ ಸೈಡಲ್ಲಿ ಕ್ಯಾನ್ವಾಸನ್ನು ಪ್ಲೇಸ್ ಮಾಡಿಕೊಂಡು ನೀವು ಕಷ್ಟ ಆಗ್ತಿದ್ದೆ ಹಾಗೆ ಸ್ಟಿಚ್ ಮಾಡೋದು ಅಂದರೆ ನೀವು ಡೈರೆಕ್ಟಾಗಿ ಐರನ್ ಮಾಡ್ಕೊಬೇಡಿ. ಅಲ್ಲಿ ಪ್ಲೇಸ್ ಮಾಡಿಕೊಂಡು ನಾವೇನು 2 ಇಂಚಸ್ ಹತ್ರ ನಾವು ಒಂದು ಟಕ್ಸನ್ನು ಇಟ್ಕೊಂಡಿದ್ದೀವೋ ಅಲ್ಲಿ ಸರಿಯಾಗಿ ನಾವು ಕ್ಯಾನ್ವಾಸನ್ನು ಬರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಎಕ್ಸ್ಟ್ರಾ ನಮ್ಗೆ ಏನು ಕ್ಲಾತ್ ಇದೆಯೋ ಆ ಕ್ಲಾತನ್ನು ಕ್ಯಾನ್ವಾಸ್ ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಏನಕ್ಕೆ ನಾನು ಟಕ್ಸ್ ಇಟ್ಕೊಳ್ಳಿ ಅಂತ ಹೇಳಿದ್ರೆ ನೋಡಿ ಈ ರೀತಿ ಟಕ್ಸ್ ಇಟ್ಕೊಂಡಾಗ ನಮಗೆ ಈ ರೀತಿ ಸ್ಟಿಚ್ ಮಾಡುವಾಗ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಈ ಕಡೆ ಕ್ಯಾನ್ವಾಸು ಆ ಕಡೆ ಕ್ಯಾನ್ವಾಸು ನಾವೇನು ಟಕ್ಸ್ ಇಟ್ಕೊಂಡಿದ್ದೋ ಆ ಟಕ್ಸ್ ಹತ್ರ ಕರೆಕ್ಟಾಗಿ ಈಕ್ವಲಾಗಿ ಬರೋ ಥರ ಪ್ಲೇಸ್ ಮಾಡ್ಕೋಬೇಕು. ಈಗ ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾವೇನು 2 ಇಂಚಸ್ ಮಾರ್ಜಿನನ್ನು ನಾವು ಮಾರ್ಕ್ ಮಾಡಿರ್ತೀವೋ ಆ ಮಾರ್ಜಿನ್ ಅನ್ನೋದು ನಾವು ಈ ರೀತಿ ಪಟ್ಟಿಗೋಸ್ಕರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಈಗ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಾನಿಲ್ಲಿ ಪಟ್ಟಿಗೆ 4 ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. 1/4 ಇಂಚಿಗೆ ಗ್ಯಾಪಲ್ಲಿ 4 ಸ್ಟಿಚಸ್ಸನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ 3 ಅಥವಾ 5 ಸ್ಟಿಚಸ್ನ ಬೇಕಾದರೂ ಹಾಕ್ಕೋಬೋದು. ನೋಡಿ ಈ ರೀತಿ ರೆಡಿ ಆಗುತ್ತೆ ಪಟ್ಟಿ ಅನ್ನೋದು. ಇದೇ ರೀತಿಯೇ ಇನ್ನೊಂದು ಬಾಟಮ್ ಲೆಗ್ಗೂ ಕೂಡ ನಾವು ಪಟ್ಟಿನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ನೋಡಿ 2 ಪಟ್ಟಿನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಾಟಮ್ ಪಟ್ಟಿಯಿಂದ ನಾವು ಈಗ ಫಸ್ಟು ಸ್ಟಿಚ್ಚನ್ನು ಹಾಕ್ಕೋಬೇಕು. ಲೂಸನ್ನು ಮೆಜರ್ಮೆಂಟ್ ಪ್ಯಾಂಟಿಂದ ಈ ರೀತಿ ಲೂಸನ್ನು ಚೆಕ್ ಮಾಡಿಕೊಂಡು ನಾವೇನು ಮಾರ್ಜಿನ್ ಎಕ್ಸ್ಟ್ರಾ 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ 1 ಇಂಚು ಮಾರ್ಜಿನ್ಗೆ ಕರೆಕ್ಟಾಗಿ ನಾವೀಗ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ಬಾಟಮ್ ಅನ್ನೋದು ಪೂರ್ತಿ ನಾವು ರೆಡಿ ಮಾಡ್ಕೊಂಡಿದ್ದ ನಂತರ ಇಪ್ಪು ಪಟ್ಟಿಗೆ ನಾವು ಈ ಬಾಟಮನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಈ ಕ್ರಿಸ್ತಾ ಜಾಯಿಂಟ್ಸ್ ಹತ್ರ ಬ್ಯಾಕು ಮತ್ತು ಫ್ರಂಟ್ ಎರಡೂ ಕೂಡ ಒಂದಕ್ಕೊಂದು ಈಕ್ವಲಾಗಿ ಬರೋ ಥರ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೆಚ್ಚು ಕಡಿಮೆ ಅನ್ನೋದು ಬರಕೂಡ್ದು. ಅಂದರೆ 2 ಮ್ಯಾಚ್ ಆಗಬೇಕು. ಫ್ರಂಟು ಮತ್ತು ಬ್ಯಾಕ್ 2 ಕ್ರಿಸ್ತಾ ಅನ್ನೋದು ನಮಗೆ ಮ್ಯಾಚ್ ಆಗಬೇಕು. ನಾವೇನು 1 ಇಂಚು ಮಾರ್ಜಿನನ್ನು ಬಿಟ್ಟಿರ್ತೀವೋ ಆ 1 ಇಂಚು ಮಾರ್ಜಿನ್ಗೆ ಕರೆಕ್ಟಾಗಿ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಗೆ ಬಾಟಮ್ಸಲ್ಲಿ ಲೂಸ್ ಅನ್ನೋದು 2 ಲೆಗ್ಸ್ದು ಈಕ್ವಲ್ ಆಗಿರೋ ಥರ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಕಂಪಲ್ಸರಿ. ಈಗ ನೇಪಾಗೆ ನಾವು ಯಾವ ರೀತಿ ಈ ಬಾಟಮ್ನ ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ನೋಡಿ ನೇಪ ಅನ್ನೋದು ನಾವು ರೈಟ್ ಸೈಡ್ ಪ್ಲೇಸ್ ಮಾಡ್ಕೋಬೇಕು. ರೈಟ್ ಸೈಡ್ ಅನ್ನೋದು ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಹಾಗೆ ಈ ಬಾಟಮ್ ಅನ್ನೋದು ರಾಂಗ್ ಸೈಡ್ ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಈ ಖರ್ಚು ಅನ್ನೋದು ಬಾಟಮ್ದು ರಾಂಗ್ ಸೈಡ್ ಇದೆ. ರೈಟ್ ಸೈಡ್ ಅನ್ನೋದು ಒಂದಕ್ಕೊಂದು ಈಕ್ವಲ್ ಆಗಿರಬೇಕು. ಅಂದರೆ ಸರಿ ಒಂದಕ್ಕೊಂದು ಆಪೋಸಿಟ್ ಇರಬೇಕು. ಈಗ ನಮ್ಗೆ ಏನು ಕ್ರಿಸ್ತಾ ಜಾಯಿಂಟ್ಸ್ ಇದೆಯಾ ಅದು ಮತ್ತು ನೇಪಾಲಿ ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ವ ಅದು ಎರಡು ಒಂದಕ್ಕೊಂದು ಈಕ್ವಲ್ ಆಗಿರುತ್ತೆ. ಈ ರೀತಿ ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತ ಬರಬೇಕು. 1/2 ಇಂಚು ಮಾರ್ಜಿನ್ಗೆ ನಾವು ಫ್ರಿಲ್ಸ್ ಬೇಕಾದರೆ ನೀವು ಮಿಡ್ಲಲ್ಲಿ ಇಡ್ಬೋದು, ಇಲ್ಲಾಂದರೆ ಸೈಡ್ಸಲ್ಲಿ ಕೂಡ ನೀವು ಫ್ರಿಲ್ಸನ್ನು ಇಡ್ಬೋದು. ಇಲ್ಲಿ ನೇಪಾಗೂ ಕೂಡ ನಾವು
ಸೈಡ್ಸಲ್ಲಿ ಅಂದರೆ ಫೋಲ್ಡಿಂಗ್ ಸೈಡಲ್ಲಿ ನಾವು ಮಾರ್ಕನ್ನು ಮಾಡ್ಕೊಂಡಿದ್ದೀವಿ, ಟಕ್ಸನ್ನು ಇಟ್ಕೊಂಡಿದ್ದೀವಲ್ಲ, ಆ ಟಕ್ಸ್ ಹತ್ರನೇ ನೋಡಿ 3.5 ಇಂಚ್ ಆ ಕಡೆಗೆ ಮತ್ತು 3.5 ಇಂಚ್ ಈ ಕಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಬಾಟಮ್ ಸೈಡಲ್ಲೂ ಕೂಡ ನಾವು ಫೋಲ್ಡಿಂಗ್ ಸೈಡು ಟಕ್ಸನ್ನು ಇಟ್ಕೊಂಡಿದ್ದೀವಲ್ಲ, ಆ ಟಕ್ಸು ಇಲ್ಲಿ ಮ್ಯಾಚ್ ಆಗೋ ಥರ ನಾವು ಫ್ರಿಲ್ಸನ್ನು ಇಟ್ಕೊತಾ ಸ್ಟಿಚ್ ಮಾಡ್ಕೋಬೇಕು. ನಮಗೆ ಸೈಡ್ಸ್ ಫ್ರಿಲ್ಸ್ ಬೇಡ ಅನ್ನೋರು ನೀವು ಮಿಡಲ್ ಅಂದರೆ ಪ್ಯಾಂಟ್ ಮಿಡಲಲ್ಲಿ ನೀವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೋದು. ಅದನ್ನು ಕೂಡ ತೋರಿಸ್ತೀನಿ. ಅಂದರೆ ಪ್ಯಾಂಟ್ ಮಿಡಲಲ್ಲಿ ನಾವು ಯಾವ ರೀತಿ ಫ್ರಿಲ್ಸನ್ನು ಇಟ್ಕೊಂಡು ಚೂಡಿದಾರ್ ಪ್ಯಾಂಟನ್ನು ಸ್ಟಿಚ್ ಮಾಡೋದು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಈಗ ನಾನು ಸ್ಟಿಚ್ ಮಾಡ್ತಾ ಇರೋದು ಒಂದು ಸೈಡ್ ಫ್ರಿಲ್ಸ್, ಅಂದರೆ ಪ್ಯಾಂಟಿಗೆ ಸೈಡಲ್ಲಿ ಫ್ರಿಲ್ಸ್ ಬರೋ ಥರ ನಾನು ಈ ಪ್ಯಾಂಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ನಮಗೆ ನೇಪಾದಲ್ಲಿರೋ ಟಕ್ಸು ಮತ್ತು ಬಾಟಮಲ್ಲಿ ಇರೋವಂಥ ಟಕ್ಸ್ ಎರಡೂ ಕೂಡ ಮ್ಯಾಚ್ ಆಗಬೇಕು. ಆ ರೀತಿ ನಾವು ಫ್ರಿಲ್ಸನ್ನು ಇಟ್ಕೋಬೇಕು. ನಾವೇನು 3.5 ಇಂಚ್ ಆ ಕಡೆ ಮತ್ತು 3.5 ಇಂಚ್ ಈ ಕಡೆ ಮಾರ್ಕ್ ಮಾಡಿದ್ದೀವೋ ಆ 3.5 ಇಂಚಿಗೆ ರೀತಿ ಫ್ರಿಲ್ಸನ್ನು ಇಟ್ಕೊತಾ ಹೋಗಬೇಕು. ಹಾಗೆ ನೀವು ಚೆಕ್ ಮಾಡ್ಕೋಬೇಕು. ಅಂದರೆ ಈ ಬಾಟಮಲ್ಲಿರೋ ಮಿಡ್ಲ್ ಕ್ರಿಸ್ತಾ ಪಾಯಿಂಟು ಮತ್ತು ನೇಪಾಲಿರೋ ಕ್ರಿಸ್ತಾ ಪಾಯಿಂಟ್ ಅನ್ನೋದು ಎರಡೂ ಈಕ್ವಲ್ ಆಗಿರಬೇಕು. ಎಲ್ಲೂ ಕೂಡ ಮಿಸ್ ಮ್ಯಾಚ್ ಅನ್ನೋದು ಆಗ್ಬಾರ್ದು. ನೋಡಿ, ನನಗಿನ್ನೂ ಸ್ವಲ್ಪ ಎಕ್ಸ್ಟ್ರಾ ಇರೋದ್ರಿಂದ ನಾನು ಇನ್ನೂ ಒಂದು ಫ್ರಿಲ್ಲನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಚೆಕ್ ಮಾಡಿಕೊಂಡು ನೀವು ಈ ಕ್ಲಾತನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಸ್ಟಿಚ್ ಮಾಡುತ್ತಾ ಇದ್ದಾಗೆ ನೀವು ಚೆಕ್ ಮಾಡ್ಕೋಬೇಕು ಕ್ರಿಸ್ತಾ ಜಾಯಿಂಟ್ಸ್ ಅನ್ನೋದು ಕರೆಕ್ಟಾಗಿ ಆಗ್ತಿದೆಯಾ ಇಲ್ವಾ ಅಂತ. ಒಂದು ವೇಳೆ ಜಾಸ್ತಿ ಇದೆ ನಿಮಗೆ ಬಾಟಮ್ ಕ್ಲಾತ್ ಅನ್ನೋದ್ರೆ ನೀವು ಫ್ರಿಲ್ಸನ್ನು ಇಟ್ಕೋಬೋದು. ನೋಡಿ, ನಮಗೆ ಜಾಯಿಂಟ್ಸ್ ಏನಿರುತ್ತೋ ಕ್ರಿಸ್ತಾ ಜಾಯಿಂಟ್ಸು ಅದು ಮತ್ತು ಬಾಟಮ್ ಕ್ರಿಸ್ತಾ ಪಾಯಿಂಟ್ ಅನ್ನೋದು ಎರಡೂ ಕೂಡ ಮ್ಯಾಚ್ ಆಗಬೇಕು. ಎಲ್ಲೂ ಕೂಡ ಮಿಸ್ ಮ್ಯಾಚ್ ಆಗಬಾರ್ದು. ಅದು ಆ ರೀತಿ ಮಿಸ್ ಮ್ಯಾಚ್ ಆದರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಈಗ ಮತ್ತೆ ನಾವು ಏನು ನೇಪಾಗಿ ಇನ್ನೊಂದು ಸೈಡ್ ಫೋಲ್ಡಿಂಗ್ ಸೈಡ್ ನಾವು ಈ ರೀತಿ ಟಕ್ಸನ್ನು ಇಟ್ಕೊಂಡಿದ್ದು, ಆ ಟಕ್ಸ್ ಹತ್ರದಿಂದ ನೋಡಿ 3.5 ಇಂಚು ಈ ಸೈಡ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. 3.5 ಇಂಚಸ್ ಇನ್ನೊಂದು ಸೈಡ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಫ್ರಿಲ್ಸನ್ನು ಇಟ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ, 3.5 ಇಂಚ್ ಆ ಕಡೆ ಮಾರ್ಕ್ ಮಾಡಿದ್ದೀವಿ, 3.5 ಇಂಚ್ ಈ ಕಡೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಟೋಟಲಾಗಿ 7 ಇಂಚಸ್ವರೆಗೂ ನಾವು ಈ ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಫ್ರಿಲ್ಸ್ ಬಂದು ನಾನಿಲ್ಲಿ 3/4 ಇಂಚ್ ಫ್ರಿಲ್ಸನ್ನು ಇಡ್ತಾ ಇದ್ದೀನಿ. ಒಂದು ಅಂದಾಜಲ್ಲಿ 3/4 ಇಂಚು ಫ್ರಿಲ್ಸನ್ನು ಇಡ್ತಾಯಿದ್ದೀನಿ. ಈ ಫ್ರಿಲ್ಸ್ ಇಡೋದಕ್ಕೆ ನೀವೇನು ಕ್ಯಾಲ್ಕುಲೇಷನ್ ಹಾಕ್ಕೊಳ್ಳೋದೇನು ಬೇಕಾಗಿಲ್ಲ. ಅಂದಾಜಲ್ಲಿ ನೀವು ಒಂದು 3/4 ಇಂಚು ಫ್ರಿಲ್ಸನ್ನು ಇಡ್ಬೋದು, ಇಲ್ಲ 1/2 ಇಂಚು ಫ್ರಿಲ್ಸನ್ನು ಕೂಡ ಇಡ್ಬೋದು. ಆದಷ್ಟು ಬಾಟಮಲ್ಲಿರೋ ಟಕ್ಸು ಮತ್ತು ನೇಪಾಳಲ್ಲಿರೋ ಟಕ್ಸ್ ಎರಡೂ ಕೂಡ ಮ್ಯಾಚ್ ಆಗೋ ಥರ ನೋಡ್ಕೊಳ್ಳಿ. ಆ ಟಕ್ಸ್ ಪಾಯಿಂಟ್ಸ್ ಅನ್ನೋದು ಮ್ಯಾಚ್ ಆಗಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಕ್ಲಾತನ್ನು ಈ ರೀತಿ ನೀಟಾಗಿ ಸರಿಪಡಿಸ್ಕೋಬೇಕು. ಯಾಕಂದರೆ ನಾವು ನೇಪನ ಪೂರ್ತಿ ಸ್ಟಿಚ್ ಮಾಡಿಬಿಟ್ಟಿರ್ತೀವಿ, ಅಂದರೆ ರೌಂಡ್ ಶೇಪಲ್ಲಿ ನಮಗಿರುತ್ತೆ. ಸೊ ನೀವು ಕ್ಲಾತನ್ನು ಈ ರೀತಿ ಸರಿಪಡಿಸ್ಕೊಳ್ತಾ ನೀವು ಈ ಬಾಟಮನ್ನು ಅದಕ್ಕೆ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ನೀಟಾಗಿ ಈ ರೀತಿ ಫ್ರಿಲ್ಸನ್ನು ಇಟ್ಕೋಬೇಕು. ಹಾಗೆ ಕ್ರಿಸ್ತಾ ಜಾಯಿಂಟ್ಸ್ ಹತ್ರ ಕ್ಲಾತನ್ನು ಕೂಡ ಚೆಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ. ಹಾಗೆ ಈಸಿಯಾಗಿ ನೀವು ಇದೇ ಮೆಥಡನ್ನು ಫಾಲೋ ಮಾಡಿಕೊಂಡು ನೀವು ಕೂಡ ಈ ಚೂಡಿದಾರ್ ಪ್ಯಾಂಟನ್ನು ಕಟಿಂಗು ಮತ್ತು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ತುಂಬಾ ನೀಟಾಗಿ ಬರುತ್ತೆ. ನೋಡಿ, ಈಗ ನನಗೆ ಕರೆಕ್ಟಾಗಿ ಕ್ರಿಸ್ತಾ ಪಾಯಿಂಟ್ಸು ಅಂದರೆ ಬಾಟಮ್ ಪಾರ್ಟು ಮತ್ತು ಈ ಪಟ್ಟಿ ಅನ್ನೋದು ಮ್ಯಾಚ್ ಆಗ್ತಿದೆ. ಈಗ ನೀವು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು. ಹಾಗೆ ನೀವೇನು 1/2 ಇಂಚು ಮಾರ್ಜಿನ್ ಈಗ ಸ್ಟಿಚ್ ಮಾಡ್ಕೊಂಬಂದೀವೋ ಅದ್ರ ಮೇಲೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫೈನಲ್ ಆಗಿ ನಾವು ಈ ಪ್ಯಾಂಟಿಗೆ ಸ್ವಲ್ಪ ಐರನ್ ಮಾಡ್ಕೊಬಿಟ್ರೆ ನಮಗೆ ಚೂಡಿದಾರ್ ಪ್ಯಾಂಟ್ ಅನ್ನೋದು ರೆಡಿ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ನೋಡಿ, ಈಗ ನಾವು ಈ ಪ್ಯಾಂಟನ್ನು ಈ ರೀತಿ ರಿವರ್ಸ್ ಮಾಡಿಕೊಂಡ್ರೆ ನಮಗೆ ಪ್ಯಾಂಟ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ನಾನಿಲ್ಲಿ ಸೈಡಲ್ಲಿ ಫ್ರಿಲ್ಸ್ ಇಟ್ಟಿರೋದ್ರಿಂದ ನನಗೆ ಸೈಡ್ ಫ್ರಿಲ್ಸ್ ಕಾಣಿಸ್ತಿದೆ. ನೀವೇನಾದರೂ ಸೈಡ್ ಫ್ರಿಲ್ಸ್ ನಮ್ಗೆ ಇಷ್ಟ ಇಲ್ಲ ಅಂದರೆ ಕ್ರಿಸ್ತಾ ಹತ್ರ ಮಿಡಲಲ್ಲಿ ನೀವು ಫ್ರಿಲ್ಸನ್ನು ಸ್ಟಿಚ್ ಮಾಡ್ಕೋಬೋದು.